ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಬೇಸಿಕ್ಸ್ಗೆ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿನ ನಾನು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಬಂದಿದ್ದೇನೆ. ಕೊನೆ ತನಕ ದಯವಿಟ್ಟು ವಿಡಿಯೋವನ್ನ ನೋಡಿ. ಯಾವ ಟಾಪಿಕ್ ಅಂದ್ರೆ, ನಮ್ಮ ಸ್ಟೀಮ್ ಡ್ರಮ್ ಎಲ್ರಿಗೂ ಗೊತ್ತು. ಸ್ಟೀಮ್ ಡ್ರಮ್ ಮೇಲ್ಗಡೆ ನಾವು ಪ್ರೆಷರ್ ಗೇಜ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀವಿ, ಬಟ್ ಟೆಂಪರೇಚರ್ ಗೇಜ್ ಅದರಲ್ಲಿ ಇನ್ಸ್ಟಾಲ್ ಮಾಡಿರಲ್ಲ. ಯಾಕೆ ಅನ್ನೋ ಕಾರಣನ ನಾವು ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡ್ತಾ ಇರಿ. ಇಲ್ಲಿ ನೋಡಿ, ವೈ ಟೆಂಪರೇಚರ್ ಗೇಜ್ ಈಸ್ ನಾಟ್ ಇನ್ಸ್ಟಾಲ್ಡ್ ಆನ್ ಸ್ಟೀಮ್ ಡ್ರಮ್. ಯಾಕೆ? ಅದಕ್ಕೆ ಏನು ಉತ್ತರ? ಇವಾಗ ಈ ಸ್ಟೀಮ್ ಡ್ರಮ್ ನಾನು ಒಂದು ಲೈನ್ ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ಒಂದು ಸ್ಟೀಮ್ ಡ್ರಮ್ ಇದೆ. ನಾನು ಹಾಫ್ ಪೋರ್ಷನ್ ಅದರಲ್ಲಿ ಸ್ಟೀಮ್ ತೋರಿಸಿದ್ದೀನಿ, ಇನ್ ಹಾಫ್ ಪೋರ್ಷನ್ ವಾಟರ್ ಇದೆ. ಮೇಲ್ಗಡೆ ಒಂದು ಪ್ರೆಷರ್ ಗೇಜ್ ಇದೆ, ಎರಡು ಸೇಫ್ಟಿ ವಾಲ್ಗಳಿದಾವೆ. ನಮ್ಮ ಸ್ಟೀಮ್ ಔಟ್ಪುಟ್ ಆಗಿ ಇಲ್ಲಿಗೆ ಪ್ರೈಮರಿ ಸೂಪರ್ ಹೀಟರ್ ಕಾಯಿಲ್ಗೆ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಅದೇ ಸ್ಟೀಮ್ ಪಾಸ್ ಆಗಿ ಸೆಕೆಂಡರಿ ಸೂಪರ್ ಹೀಟರ್ ಕಾಯಿಲ್ಗೆ ಎಂಟ್ರಿ ಆಗಿ, ನೆಕ್ಸ್ಟ್ ನಮ್ದು ಮೇನ್ ಸ್ಟೀಮ್ ಏನಿದೆ ಟಿಜಿಗೆ ನಾವು ಸ್ಟೀಮ್ ಅನ್ನ ಪಾಸ್ ಮಾಡ್ತೀವಿ, ಟರ್ಬೈನ್ಗೆ ಸ್ಟೀಮ್ ಅನ್ನ ಪಾಸ್ ಮಾಡ್ತೀವಿ. ಇದು ಒಂದು ನಾನು ಲೈನ್ ಡಯಾಗ್ರಾಮ್ ಅನ್ನ ಇಲ್ಲಿ ಹಾಕಿದ್ದೀನಿ. ಇವಾಗ ಪ್ರೆಷರ್ ಗೇಜ್ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದೀವಿ, ಬಟ್ ಟೆಂಪರೇಚರ್ ಗೇಜ್ ಇನ್ಸ್ಟಾಲ್ ಮಾಡಿಲ್ಲ. ಪ್ರೆಷರ್ ಗೇಜ್ ಯಾಕೆ ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ, ಇಲ್ಲಿ ನಾವು ಪ್ರೆಷರ್ ಅನ್ನ, ಡ್ರಮ್ ಪ್ರೆಷರ್ ಏನಿದೆ ನಮ್ದು ತುಂಬಾ ವೇರಿಯಬಲ್ ಕಂಟೆಂಟ್. ಆ ವೇರಿಯಬಲ್ ಯಾಕಾಗುತ್ತೆ? ನಾವು ಇಲ್ಲಿ ಬಾಯ್ಲರ್ಗೆ ಫ್ಯೂಲ್ ಅನ್ನ ವೇರಿಯೇಷನ್ ಮಾಡ್ತಿರ್ತೀವಿ. ಕಂಟಿನ್ಯೂಸ್ ಫ್ಯೂಲ್ ಅನ್ನ ವೇರಿಯೇಷನ್ ಮಾಡಿದಾಗ ನಮ್ದು ಡ್ರಮ್ ಪ್ರೆಷರ್ ವೇರಿಯೇಷನ್ ಆಗ್ತಿರ್ತದೆ. ನೆಕ್ಸ್ಟ್ ನಾವು ಎಫ್ ಡಿ ಏರ್ ಕೊಡ್ತಾ ಇರ್ತೀವಿ. ಎಫ್ ಡಿ ಏರ್ ಕೂಡ ನಾವು ವೇರಿಯೇಷನ್ ಮಾಡಿದಾಗ ನಮ್ದು ಡ್ರಮ್ ಪ್ರೆಷರ್ ವೇರಿಯೇಷನ್ ಆಗ್ತಿರ್ತದೆ. ಬಟ್ ಟೆಂಪರೇಚರ್ ಇಲ್ಲಿ ವೇರಿಯೇಷನ್ ಆಗುತ್ತೆ, ಬಟ್ ತುಂಬಾ ಸ್ಲೈಟ್ ಆಗಿ, ತುಂಬಾ ನೆಗ್ಲಿಜಿಬಲ್ ಲೆವೆಲ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಇನ್ನೊಂದು ಕಾರಣನೂ ಇದೆ. ಇಲ್ಲಿ ಇವಾಗ ನಾವು ಟರ್ಬೈನಿಗೆ ಲೋಡ್ ಸಡನ್ ಆಗಿ ಡಿಮ್ಯಾಂಡ್ ಆಯ್ತು, ಲೋಡ್ ಜಾಸ್ತಿ ಆಯ್ತು ಅಂತಂದ್ರೆ, ಲೋಡ್ ಟರ್ಬೈನ್ದು ಜಾಸ್ತಿ ಆಯ್ತು ಅಂದ್ರೆ ನಮ್ದು ಮೇನ್ ಸ್ಟೀಮ್ ಪ್ರೆಷರ್ ಏನಿದೆ ಅಲ್ಲ, ಮೇನ್ ಸ್ಟೀಮ್ ಪ್ರೆಷರ್ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಹೌದಾ? ಎಲ್ರಿಗೂ ಗೊತ್ತಿರೋ ವಿಷಯನೇ. ಅಕಸ್ಮಾತ್ ಲೋಡ್ ಏನಾದ್ರು ನಮ್ದು ಟರ್ಬೈನ್ ಲೋಡ್, ಟಿಜಿ ಲೋಡ್ ಅಕಸ್ಮಾತ್ ಇದೇನಾದ್ರೂ ಡ್ರಾಪ್ ಆಯ್ತು ಅಂದ್ರೆ, ಇಲ್ಲಿ ರಿವರ್ಸ್ ಆಕ್ಷನ್ ಆಗಿ ನಮ್ದು ಡ್ರಮ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ. ಡ್ರಮ್ ಪ್ರೆಷರ್ ಲೋಡ್ ನಮ್ದು ಪ್ರೆಷರ್ ಮತ್ತೆ ರೈಸ್ ಆಗುತ್ತೆ. ಈ ತರ ಕಂಟಿನ್ಯೂಸ್ ಆಗಿ ಒಂದು ಫ್ಯೂಲ್ ವೇರಿಯೇಷನ್ ಮಾಡೋದ್ರಿಂದ, ಒಂದು ಏರ್ ವೇರಿಯೇಷನ್ ಮಾಡೋದ್ರಿಂದ, ಅಥವಾ ನಾವು ಇಲ್ಲಿ ಟಿಜಿ ಡಿಮ್ಯಾಂಡ್ ನಮ್ದು ವೇರಿಯೇಷನ್ ಆಗೋದ್ರಿಂದ ನಮ್ದು ಡ್ರಮ್ ಪ್ರೆಷರ್ ಕಂಟಿನ್ಯೂಸ್ ಆಗಿ ವೇರಿಯೇಷನ್ ಆಗ್ತಾನೆ ಇರ್ತದೆ. ಸೊ ದಟ್ ಆ ವೇರಿಯೇಷನ್ ಪ್ರೆಷರ್ ಈ ಸ್ಟೀಮ್ ಡ್ರಮ್ಗೆ ಯಾವುದೇ ತರದ್ದು ಎಕ್ಸ್ಪ್ಲೋಷನ್ ತರದ್ದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಆಗಬಾರ್ದು, ಎಕ್ಸ್ಪ್ಲೋಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಪ್ರೆಷರ್ ಗೇಜ್ ಅನ್ನ ಕೊಟ್ಟಿರ್ತೀವಿ. ಜೊತೆಗೆ ಈ ಪ್ರೆಷರ್ ಗೇಜ್ ರೀಡಿಂಗ್ ಕೂಡ ನಾವು DCS ನಲ್ಲಿ ನೋಡ್ತಾನೆ ಇರ್ತೀವಿ, ಅಬ್ಸರ್ವೇಷನ್ ಮಾಡ್ತಾನೆ ಇರ್ತೀವಿ. ಬಟ್ ಇಲ್ಲಿ ಇನ್ ಕೇಸ್ ಡ್ರಮ್ ಪ್ರೆಷರ್ ನಮ್ದು ಏನಾದ್ರೂ ವರ್ಕಿಂಗ್ ಪ್ರೆಷರ್ ಗಿಂತನೂ ಜಾಸ್ತಿ ಆಯ್ತು ಅಂದ್ರೆ ನಾವು ಸೇಫ್ಟಿ ವಾಲ್ ಕೊಟ್ಟಿರ್ತೀವಿ. ಒಂದು LHS ಸೈಡ್ ಸೇಫ್ಟಿ ವಾಲ್, ಇನ್ನೊಂದು RHS ಸೈಡ್ ಸೇಫ್ಟಿ ವಾಲ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಅವಾಗ ಏನಾಗ್ತದೆ, ಇನ್ ಕೇಸ್ ವರ್ಕಿಂಗ್ ಪ್ರೆಷರ್ ಗಿಂತ ನಮ್ದು ಜಾಸ್ತಿ ಡ್ರಮ್ ಪ್ರೆಷರ್ ಬಂತು ಅಂದ್ರೆ ಇಲ್ಲಿ ನಮ್ಮ ಸೇಫ್ಟಿ ವಾಲ್ವ್ ಪಾಪಪ್ ಆಗಿ ಸ್ಟೀಮ್ ಅನ್ನ ರಿಲೀಸ್ ಮಾಡುತ್ತೆ. ಮತ್ತೆ ಆಸ್ ಇಟ್ ಈಸ್ ಡ್ರಮ್ ಪ್ರೆಷರ್ ವರ್ಕಿಂಗ್ ಪ್ರೆಷರ್ ಗಿಂತ ಲೆವೆಲ್ ಡ್ರಾಪ್ ಆಯ್ತು ಪ್ರೆಷರ್ ನಮ್ದು ಅಂತಂದಾಗ ಈ ಸೇಫ್ಟಿ ವಾಲ್ವ್ ಡ್ರಾಪ್ ಆಗಿ ಸೀಟಿಂಗ್ ಆಗ್ಬಿಡ್ತವೆ. ಈ ತರ ಇದ್ರದ್ದು ಕಾನ್ಸೆಪ್ಟ್ ಇರುತ್ತೆ. ನಾವು ಇದನ್ನ ಸೇಫ್ಟಿ ವಾಲ್ ಅನ್ನ ಈ ಪ್ರೆಷರ್ ವೇರಿಯೇಷನ್ ಆದ್ರೆ ಅದನ್ನ ನಾವು ತಡೆಗಟ್ಟಲಿಕ್ಕೆ ಈ ಸೇಫ್ಟಿ ವಾಲ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಬಟ್ ಟೆಂಪರೇಚರ್ ಗೇಜ್ ಇಲ್ಲಿ ಯಾಕೆ ನಾವು ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ, ನಮ್ದು ಟೆಂಪರೇಚರ್ ಇಲ್ಲಿ ವೇರಿಯೇಷನ್ ಆಗುತ್ತೆ, ಬಟ್ ಜಾಸ್ತಿ ಒಂದು ನೆಗ್ಲಿಜಿಬಲ್ ಕ್ವಾಂಟಿಟಿ ಅಲ್ಲಿ ಅದು ವೇರಿಯೇಷನ್ ಆಗುತ್ತೆ. ಸೊ ದಟ್ ನಾವು ಇಲ್ಲಿ ನಮಗೆ ನೆಸೆಸಿಟಿ ಇಲ್ಲ, ಬಟ್ ಈ ಪ್ರೆಷರ್ ಗೇಜ್ ನಮಗೆ ತುಂಬಾ ನೆಸೆಸಿಟಿ. ಸೊ ದಟ್ ನಾವು ಇಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಟೆಂಪರೇಚರ್ನ ನಾವು ಇಲ್ಲಿ ನೋಡಬಹುದು. ಈ ಟೆಂಪರೇಚರ್ ಗೇಜ್ ಅನ್ನ ನಾವು ಈ ಲೈನಿಗೆ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಯಾಕಂದ್ರೆ ಇಲ್ಲಿಂದ ಏನು ಔಟ್ಪುಟ್ ಸ್ಟೀಮ್ ಹೋಗುತ್ತಲ್ಲ, ಅಪ್ ಟು ಪ್ರೈಮರಿ ಸೂಪರ್ ಹೀಟರ್ ಹೋಗೋವರೆಗೂ ನಮ್ದು ಯಾವುದೇ ತರದ್ದು ಹೀಟ್ ಎಡಿಷನ್ ಆಗೋದಿಲ್ಲ. ಸೊ ದಟ್ ಇಲ್ಲಿ ಏನು ಟೆಂಪರೇಚರ್ ಇರುತ್ತೆ ಅದೇ ಟೆಂಪರೇಚರ್ ಇಲ್ಲಿ ನಾವು ನೋಡಬಹುದು. ಈ ಟೆಂಪರೇಚರ್ ನಮ್ದು ಬಿಫೋರ್ ಪ್ರೈಮರಿ ಸೂಪರ್ ಹೀಟರ್ ಟೆಂಪರೇಚರ್ ನಾವು DCS ನಲ್ಲೂ ನೋಡಬಹುದು. ಸೊ ದಟ್ ನಾವು ಇಲ್ಲಿ ಟೆಂಪರೇಚರ್ ಗೇಜ್ ಅನ್ನ ಇನ್ಸ್ಟಾಲ್ ಮಾಡಿದೀವಿ. ಇಲ್ಲಿ ಯಾಕೆ ಮಾಡಲ್ಲ ಅಂತಂದ್ರೆ, ಇದು ಡ್ರಮ್ ನಮ್ದು ಕ್ಲೋಸ್ಡ್ ವೆಸಲ್ ಇರುತ್ತೆ.
ಇಲ್ಲಿ ನಾವು ಜಾಸ್ತಿ ಹೋಲ್ಗಳನ್ನ ಅಪ್ಲೈ ಮಾಡಿ ನಾವು ಗೇಜಸ್ ಅನ್ನ ಹಾಕ್ತಾ ಹೋದ್ರೆ ನಮ್ಮ ಥರ್ಮಲ್ ಸ್ಟ್ರೆಸ್ಸಸ್ ನಮ್ದು ಜಾಸ್ತಿ ಆಕ್ಟ್ ಆಗ್ತವೆ. ಅದು ಒಂದು ವೀಕರ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ ಕಾರಣಕ್ಕೆ ನಾವು ಡ್ರಮ್ಮಿನ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಅಥವಾ ಸರೌಂಡಿಂಗ್ ಸರ್ಫೇಸ್ ಅಲ್ಲಿ ನಾವು ಯಾವುದೇ ತರದ್ದು ಗೇಜಸ್ ಅನ್ನ ಅನ್ನೆಸೆಸರಿಲಿ ನಾವು ಇನ್ಸ್ಟಾಲ್ ಮಾಡೋದಿಲ್ಲ. ಓಕೆ, ಇವಾಗ ಸಪೋಸ್ ನಮ್ದು ವರ್ಕಿಂಗ್ ಪ್ರೆಷರ್ ನಾವು ಅಸ್ಯೂಮ್ ಕೂಡ ಮಾಡಬಹುದು ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಹೇಳಿ. ಇವಾಗ ಸಪೋಸ್ ನಮ್ದು ವರ್ಕಿಂಗ್ ಪ್ರೆಷರ್ ಇಲ್ಲಿ 86 kg per ವರ್ಕಿಂಗ್ ಪ್ರೆಷರ್ ನಮ್ದು 86 kg per ಸೆಂಟಿಮೀಟರ್ ಸ್ಕ್ವೇರ್ ಇತ್ತು ಅಂತ ಅನ್ಕೊಳ್ಳಿ. ಡ್ರಮ್ ಅಲ್ಲಿ ನಾವು ಇವಾಗ 86 kg per ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಇಲ್ಲಿ ಪ್ರೆಷರ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ಸ್ಟೀಮ್ ಟೇಬಲ್ ನಲ್ಲಿ ಅದನ್ನ ನಾವು ನೋಡ್ಕೋಬಹುದು. ಸ್ಟೀಮ್ ಟೇಬಲ್ ನಲ್ಲಿ ಇದನ್ನ ನೋಡಿದ್ರೆ ನಾವು ನಮ್ದು ಅಪ್ರಾಕ್ಸಿಮೇಟ್ ಟೆಂಪರೇಚರ್ ಎಷ್ಟು ಬರುತ್ತೆ, 304 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. ಅದೇ ತರ ಇನ್ ಕೇಸ್ ನಾವು ಸ್ಟೀಮ್ ಚಾರ್ಟ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ, ಸ್ಟೀಮ್ ಟೇಬಲ್ ನಮ್ಮ ಹತ್ರ ಇಲ್ಲ ಅಂದ್ರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ ನೋಡಿ ಹೇಳ್ತೀನಿ. ಇದು ಸ್ಯಾಚುರೇಷನ್ ಟೆಂಪರೇಚರ್ ಇರುತ್ತೆ. ಸ್ಯಾಚುರೇಷನ್ ಟೆಂಪರೇಚರ್ ಅದು ಸಿಂಪಲ್ ಫಾರ್ಮುಲಾ √P × 100. P ಅಂದ್ರೆ ಪ್ರೆಷರ್ ನಮ್ದು, √ ನಮ್ದು ವರ್ಕಿಂಗ್ ಪ್ರೆಷರ್ ಎಷ್ಟು ನಾವು ಇಲ್ಲಿ ಮೇಂಟೈನ್ ಮಾಡ್ತಿದೀವಿ 86 kg ಇದೆ × 100. ಇದು ಅಪ್ರಾಕ್ಸಿಮೇಟ್ ನಮ್ದು ಎಷ್ಟು ಬರುತ್ತೆ 304 ಡಿಗ್ರಿ ಸೆಂಟಿಗ್ರೇಡ್ ಬಂದ್ಬಿಡುತ್ತೆ. ಇದು ಸಿಂಪಲ್ ಫಾರ್ಮುಲಾ ನಮ್ದು. ಓಕೆ, ಇವಾಗ ಇಲ್ಲಿ ಎಷ್ಟು ಪ್ರೆಷರ್ ಇದ್ರೆ ಎಷ್ಟು ಟೆಂಪರೇಚರ್ ಇರುತ್ತೆ ಅನ್ನೋದನ್ನ ನಾವು ಈ ಫಾರ್ಮುಲಾ ಮುಖಾಂತರ ನಾವು ನೋಡ್ಕೋಬಹುದು. ನಿಮ್ಗೆ ಇಲ್ಲಿ ಯಾಕೆ ಟೆಂಪರೇಚರ್ ಗೇಜ್ ಅನ್ನ ನಾವು ಅಪ್ಲೈ ಮಾಡಿಲ್ಲ ಅನ್ನೋದು ಕೂಡ ನಿಮ್ಗೆ ಇವಾಗ ಅಂಡರ್ಸ್ಟ್ಯಾಂಡ್ ಆಗಿದೆ. ಈ ನನ್ನ ಟಾಪಿಕ್ ನಿಮಗೆ ಲೈಕ್ ಆದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಅಥವಾ ಏನಾದ್ರೂ ಬೇರೆ ಟಾಪಿಕ್ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು.